ಹಲೋ ಹಾಯ್ ನಮಸ್ಕಾರ. ಇದು ಶುಕ್ರವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಚಿನ್ನಮ್ಮ ಸಾಂಗ್ ಅಂದರೆ ತುಂಬ ಫೇವ್ರೇಟ್. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಆ್ಯಕ್ಚುಲಿ ಸಂಜೆ ಟೈಮ್ ವಾಕಿಂಗ್ ಹೋಗೋದು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಕುತ್ಕೊಂಡು ಆಕಾಶ ನೋಡೋದು ಕೂಡ ಒಂದು ಮೆಡಿಟೇಷನ್ ಥರ ಅಂತ ಹೇಳ್ತಾರೆ. ಹಾಗೆ ಕುತ್ಕೊಂಡ್ಬಿಟ್ಟು ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು 3 ಪೇಜ್ ಭಗವದ್ಗೀತೆನ ಓದಿದೆ. ಭಗವದ್ಗೀತೆ ಓದೋದ್ರಿಂದ ನಾನೇನು ತಿಳ್ಕೊಂಡೆ ಅಂದರೆ ಅದು ಶ್ಲೋಕಗಳು ನನಗೆ ನೆನಪಿಲ್ಲದೆ ಇರ್ಬೋದು, ಆದರೆ ಜೀವನದಲ್ಲಿ ತುಂಬ ಅಳವಡಿಸ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಸಮಾಧಾನ, ತಾಳ್ಮೆ, ಪೇಷನ್ಸ್ ಅನ್ನೋದೇನಾದರೂ ನನಗಿತ್ತು ಅಂದರೆ ಈ ಭಗವದ್ಗೀತೆನೇ ಕಾರಣ. ಏಕೆಂದರೆ ಇದರಲ್ಲೊಂದು ಕೃಷ್ಣ ಒಂದು ಮಾತು ಹೇಳ್ತಾರೆ, ಈ ಸಮಯ ಕಳೆದು ಹೋಗುತ್ತದೆ. ಇದನ್ನು ನಾನು ತುಂಬ ನಂಬ್ತೀನಿ. ನನ್ನ ಲೈಫಲ್ಲೂ ಕೂಡ ತುಂಬ ಜನ ಅಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಈಗಲೂ ಕೂಡ ಕೊರಗ್ತಾ ಇದ್ದೀನಿ. ಬಟ್ ಒಂದು ಸಮಾಧಾನ ಏನಂದರೆ ಕರ್ಮ ರಿಟರ್ನ್ಸ್ ಅನ್ನೋದು ಇದ್ದೇ ಇರುತ್ತೆ, ನಾವು ನೋಡ್ತೀವಿ. ಭಗವದ್ಗೀತೆ ಓದೋದ್ರಿಂದ ನನಗೆ ಇದ್ದೇ ಇರುತ್ತೆ. ಆ್ಯಂಡ್ ಮೋರೆವರ್ ನನ್ನ ಮಗಳಿಗೂ ಕೂಡ ಊಟ ಮಾಡಿಸ್ದೆ, ಕಷ್ಟಪಟ್ಟು ಊಟ ಮಾಡಿಸ್ದೆ. ಅವಳು ಊಟ ಮಾಡೋಕ್ಕೆ ಹೇಳಲ್ಲ, ಕಳ್ಳಿಗೆ ಕಡ್ದೋಗ್ತಾ ಇದ್ದಾಳೆ. ಊಟ ಮಾಡಿಸಿ ನಿದ್ದೆ ಮಾಡಿಸ್ದೆ.